ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರದ ಮೊದಲ ಹಂತದ ಸಂಪುಟ ರಚನೆಯಾದ ಬೆನ್ನಲ್ಲೇ ಇದೀಗ ಸಚಿವ ಸಂಪುಟ ವಿಸ್ತರಣೆಗೆ ಕಸರತ್ತು ಜೋರಾಗ್ತಿದೆ. ಉಳಿದಿರುವ ಸುಮಾರು 20 ಖಾತೆಗಳಿಗಾಗಿ ಹೊಸವರು, ಹಿರಿಯ ಶಾಸಕರು, ಮಾಜಿ ಸಚಿವರುಗಳಿಂದ ಪೈಪೋಟಿ ಲಾಬಿ ತೀವ್ರವಾಗಿದೆ. ಸುಮಾರು 50ಕ್ಕೂ ಅಧಿಕ ಶಾಸಕರುಗಳು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳಿಂದ ಲಾಬಿ ಕಸರತ್ತು ಜೋರಾಗಿದ್ರೆ, ಇತ್ತ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಶಾಸಕರ ಪರ ಬೆಂಬಲಿಗರು ಪ್ರತಿಭಟನೆಗೆ ಇಳಿದು ಪಟ್ಟು ಹಿಡಿದಿದ್ದಾರೆ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸಚಿವ ಸ್ಥಾನ ನೀಡಬೇಕೆಂದು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಇತ್ತ ಚಿತ್ರದುರ್ಗದಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಬಾರಿ ಗೆದ್ದ ಬೈರತಿ ಸುರೇಶ್ ಅವರಿಗೆ ಮೊದಲ ಪಟ್ಟಿಯಲ್ಲಿ ಮಂತ್ರಿ ಸ್ಥಾನ ನೀಡಿದ್ದಾರೆ. 7 ಬಾರಿ ಗೆದ್ದ ನಮ್ಮ ಶಾಸಕರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಅಶೋಕ್ ಅಸಮಾಧಾನ ಹೊರಹಾಕಿದ್ದಾರೆ. ಏನ್ ಅದಾಗಿ ಅದೃಷ್ಟದಲ್ಲಿ ಬರ್ತಾರೆ, ಅದೃಷ್ಟದಲ್ಲಿ ಹೋಗ್ತದೆ. ನಿಜವಾಗ್ಲೂ ಅದೃಷ್ಟದಲ್ಲಿ ಇದೆ. ಡಿಕೆ ಶಿವಕುಮಾರ್ ಮೊದಲನೇ ಸಾರಿ ಆದ್ರೂ ಎರಡನೇ ಸಾರಿ MLA ಆದವ್ರಿಗೆ ಫಸ್ಟ್ ಅಲ್ಲಿ ಕೊಟ್ರು. ಮತ್ತೆ ಮೊನ್ನೆ ಶಿವಕುಮಾರ್ ಅವ್ರ ಹತ್ರ ಆದಾಗ ಫಸ್ಟ್ ಅವ್ರಿಗೆ ಮಿನಿಸ್ಟ್ರಿ ಕೊಟ್ರು. ಏನ್ ಅವ್ರ ಮಾನದಂಡ? ದುಡ್ಡ, ಜಾತಿ ಬಲನ, ಏನಿದ್ರ ಮಾನದಂಡ? ಈ ರೀತಿ ನಾವು ಪ್ರಶ್ನೆ ಮಾಡ್ರಿ ಇಲ್ಲ ಅಂತಾನೆ ಅಲ್ಲಿ ಜನ ಯಾವ ರೀತಿ ಬೇಕಾದ್ರೂ ಆ ರೀತಿ ಆಟ ಆಡಿಸ್ತಾ ಇದ್ದಾರೆ. ಪ್ರತಿಯೊಂದು ಸಾರಿ ತಪ್ಪೋಗಿ ಏನೋ ಒಂದು ಕಾರಣ ಇನ್ನೇನ್ರಿ, ಅವ್ರಿಗೆ ವಯಸ್ಸಾಗ್ತಾ ಬಂತು ಅಂದ್ರೆ ನಮ್ಮ ಮೊಳಕಾಲ್ಮೂರು ತಾಲೂಕು ಏನು ಬರಪೀಡಿತ ಮೊಳಕಾಲ್ಮೂರು ಇದೆಯಲ್ಲ, ಇದು ಬರಪೀಡಿತ ಕ್ಷೇತ್ರ. ಮಳೆ ಇಲ್ಲ, ಬೆಳೆ ಇಲ್ಲ, ಬಿಸಿಲ್ನಾಡು. ಇಂಥ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಅಧಿಕಾರ ಬಂದ್ರೆ ಒಂದು ಒಳ್ಳೆ ಕೆಲಸ ಮಾಡೋ ಒಂದು ಅವಕಾಶ ಬರ್ಬೋದು ಅಂತ ನಮ್ಮ ಆಸೆ. ಮತ್ತೆ ಕಾಂಗ್ರೆಸ್ನಲ್ಲಿ ನನಗೆ ಟಿಕೆಟ್ ಕೊಟ್ಬಿಟ್ಟು ಮತ್ತೆ ಜನಗಳನ್ನ ಒಳ್ಳೆ ಅಭಿಪ್ರಾಯದಿಂದ ಗೆಲ್ಲಿಸಿರೋದ್ರ ಮೂಲಕ ನನಗಿಂತ ಹೆಚ್ಚಾಗಿ ಕ್ಷೇತ್ರ ಜನ ತುಂಬಷ್ಟು ಅಭಿಮಾನ, ಪ್ರೀತಿ, ಅದ್ರ ಬಗ್ಗೆ ಭಾಳ ನಿರೀಕ್ಷಣೆಯಲ್ಲಿದ್ದಾರೆ. ಭಾಳ ನೋವಾಗಿದೆ ಆ ವಿಚಾರದಲ್ಲಿ. ನನಗೆ ನನ್ನ ಮಂತ್ರಿಗಿರಿ ಬರಲಿ ಬಿಡಲಿ ಅದ್ರ ಬಗ್ಗೆ ನಾನು ನೋವಿಲ್ಲ. ಆದರೆ ಜನ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಒಂದು ಸಲ ಆದರೂ ಜೀವನದಲ್ಲಿ ಒಂದು ಮಿನಿಸ್ಟ್ರ್ ನೋಡೋಣ ಅನ್ನೋ ಆಸೆ ಸಾಮಾನ್ಯ ಜನಗಳಲ್ಲಿ ಕೂಡ ಇದೆಯಲ್ಲ ಭಾವನೆಗೆ, ಅದು ಭಾಳ ನೋವು ತರ್ತಕ್ಕಂಥ ವಿಚಾರ ನನಗೆ. ಅದು ಆ ಕಾರಣದಿಂದಾಗಿ ಒಂದು ಮಂತ್ರಿ ಕೊಟ್ಟರೆ ನನಗೆ ಮುಖ್ಯವಾಗಿ ಅಲ್ಲ, ಜನಗಳ ದೃಷ್ಟಿಯಿಂದ ಆದರೂ, ಜನಗಳ ಮನಸ್ಸಿಗೋಸ್ಕರ ಆದರೂ, ಈ ಕ್ಷೇತ್ರದ ಒಂದು ಗೌರವಕ್ಕೋಸ್ಕರ ಮೊದಲಿಂದ ದುಡ್ಕೊಂಡು ಬಂದಿದ್ದ ಕ್ಷೇತ್ರ. ಯಾವಾಗಲೂ ಕೂಡ ಪಾರ್ಟಿ ಬಿಟ್ಟು ಯಾವತ್ತೂ ಮುಂದುವರೆದು ಹೋಗಿಲ್ಲ. ಇಂಥ ಒಂದು ಪಾರ್ಟಿಗೆ ಸ್ವಲ್ಪ ಗೌರವವಾಗಿ ಕೊಡ್ತಕ್ಕಂಥ ಕೆಲಸ ದಯವಿಟ್ಟು ಈ ಮಧ್ಯ ಕರ್ನಾಟಕ ಬರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆ, ಬೆಂಗಾಡು ಜಿಲ್ಲೆ